ಹೈ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತಮ್ನೇಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಕನ್ನಡದಲ್ಲಿ 2024ಅಲ್ಲಿ ಮೊಬೈಲ್ ಸ್ಕ್ರೀನ್ ಹಾಕ್ತೀನಿ, ಬನ್ನಿ ಗೈಸ್. ನೀವು ತಮ್ನೇಲ್ನ ಕ್ರಿಯೇಟ್ ಮಾಡೋಕ್ಕೆ 3 ಅಪ್ಲಿಕೇಶನ್ ಬೇಕು. ಅದಕ್ಕೆ ನೀವು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಮಾಡಿ ಪಿಕ್ಸೆಲ್ ಲ್ಯಾಬ್ ಅಂತ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ ಅಪ್ಲಿಕೇಶನ್ ಬಂದು ಇಮೇಜ್ ಸರ್ಚ್ ಮ್ಯಾನ್ ಅಂತ. ಇಮೇಜ್ ಸರ್ಚ್ ಮ್ಯಾನ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮೂರನೇ ಅಪ್ಲಿಕೇಶನ್ ಬಂದು ರಿಮೂವ್ ಬಿ ಜಿ ಅಂತ. ರಿಮೂವ್ ಬಿ ಜಿ ಅಂತ ಟೈಪ್ ಮಾಡಿ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ 3 ಅಪ್ಲಿಕೇಶನ್ನು ತುಂಬ ಇಂಪಾರ್ಟೆಂಟು, ಯಾಕೆಂದರೆ ನಾವಿಲ್ಲಿ HD ತಮ್ನೇಲ್ ಮಾಡ್ತಾ ಇರೋದ್ರಿಂದ ನಮಗೆ ಈ 3 ಅಪ್ಲಿಕೇಶನ್ ಬೇಕೇ ಬೇಕು. ಈಗ 3 ಅಪ್ಲಿಕೇಶನಿಂದ ನಮಗೆ ಏನು ಬೆನಿಫಿಟ್ಸ್ ಅಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಈ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನಿಂದ ನಾವು ತಮ್ನೇಲ್ನ ಕ್ರಿಯೇಟ್ ಮಾಡೋದು. ರಿಮೂವ್ ಬಿ ಜಿ ಅಂದರೆ ಇವಾಗ ನೀವು ತಮ್ನೇಲ್ಗೆ ನೀವು ಫೋಟೋಗಳನ್ನ ತೊಗೊಂಡಿರ್ತೀರ, ಅದನ್ನ ಆ್ಯಡ್ ಮಾಡಬೇಕು. ಅದಕ್ಕೆ ಬ್ಯಾಕ್ಗ್ರೌಂಡೆಲ್ಲ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡೋಕ್ಕೆ ರಿಮೂವ್ ಬಿ ಜಿನ ಯೂಸ್ ಮಾಡ್ತೀವಿ. ಇಮೇಜ್ ಸರ್ಚ್ ಮ್ಯಾನ್ ಅಂತ ಈ ಅಪ್ಲಿಕೇಶನ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಯೂಟ್ಯೂಬ್ ಲೋಗೋ ಬೇಕು, ಐಕಾನ್ಸ್ ಬೇಕು, ಆ್ಯರೋಗಳು ಬೇಕು, ಎಷ್ಟೊಂದು ಮೆಟೀರಿಯಲ್ಸ್ಗಳು ಬೇಕಾಗಿರುತ್ತೆ. ಅದನ್ನು ಇಮೇಜ್ ಸರ್ಚ್ ಮ್ಯಾನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾನು ಮೊದಲು ಇಮೇಜ್ ಸರ್ಚ್ ಮ್ಯಾನಲ್ಲಿ ತೋರಿಸ್ತೀನಿ. ಇಮೇಜ್ ಸರ್ಚ್ ಮ್ಯಾನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಈ ರೀತಿ ನಿಮ್ಮ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್ ಮಾಡಿ. ಈಗ ನಾನು ಯೂಟ್ಯೂಬ್ ತಮ್ನೇಲ್ದು ವೀಡಿಯೋ ಮಾಡ್ತಿರೋದ್ರಿಂದ ಯೂಟ್ಯೂಬ್ದು ಲೋಗೋ ಬೇಕು ನನಗೆ, ಅದಕ್ಕೆ ಸರ್ಚ್ ಮಾಡ್ತೀನಿ. ಇಲ್ಲಿ ಯೂಟ್ಯೂಬ್ ಲೋಗೋ PNG ಅಂತ ಸೆಲೆಕ್ಟ್ ಮಾಡಿ. PNG ಅಂತಲೇ ತಗೊಳ್ಳಿ ಎಲ್ಲದಕ್ಕೂ. ಇವಾಗ ನಿಮಗೆ ಎಷ್ಟೊಂದು ಥರ ಯೂಟ್ಯೂಬ್ ಐಕಾನ್ಸ್ ಎಲ್ಲ ಸಿಗುತ್ತೆ. ಈಗ ನಿಮ್ಗೆ ಬೇಕಾಗಿರೋದು ಯಾವುದು, ಯೂಟ್ಯೂಬ್ ಈ ಥರ ತಗೋಬೋದು. ನೋಡಿ, ನಿಮ್ಗೆ ಯಾವ ಥರ ಬೇಕು ಎಲ್ಲ ಥರನೂ ಸಿಗುತ್ತೆ. ನಾನು ಇದನ್ನು ತಗೊಂಡಿದ್ದೀನಿ. ತಗೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಆಗುತ್ತೆ. ಅಷ್ಟೇ ಗೈಸ್, ನಿಮ್ಗೆ ಯಾವ ಥರ ಬೇಕಾದರೂ ಹುಡ್ಕಿದ್ರು ಇಲ್ಲಿ ಸಿಗುತ್ತೆ. ನೆಕ್ಸ್ಟು ಬ್ಯಾಕ್ಗ್ರೌಂಡು ತಗೋಬೋದು ನೀವು. ಯೂಟ್ಯೂಬ್ ತಮ್ನೇಲ್ ಪ್ರತಿಯೊಂದು ಇದರಲ್ಲಿ ಸಿಗುತ್ತೆ. ಆಮೇಲೆ ನನಗೆ ಲೈಟ್ನಿಂಗ್ ಇಮೇಜಸ್ ಬೇಕು, ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಲೈಟಿಂಗ್ PNG. ನೋಡಿ, ಈ ರೀತಿ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಇದನ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಇಲ್ಲ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗುತ್ತೆ. ಈ ಥರ ಎಷ್ಟೊಂದು ಆಪ್ಷನ್ಗಳೆಲ್ಲ ಸಿಗುತ್ತೆ. ನಿಮ್ಗೆ ಬೇಕಾಗಿರೋದನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಒಂದೊಂದು ಟ್ರಾನ್ಸ್ಪರೆಂಟ್ ಇರುತ್ತೆ, ಒಂದೊಂದು ಇರೋಲ್ಲ. ಆವಾಗ ಅದನ್ನು ಡಿಲೀಟ್ ಮಾಡಿಬಿಟ್ಟು ಇನ್ನೊಂದು ತಗೋಬೇಕಾಗುತ್ತೆ ನೀವು. ಇಷ್ಟೇ ಗೈಸ್, ನೀವು ಯಾವ ಥರ ಏನು ಮೆಟೀರಿಯಲ್ಸ್ ಲೋಗೋಸ್ ಎಲ್ಲ ಬೇಕಾಗುತ್ತೆ ಇಲ್ಲಿ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಆರಾಮಾಗಿ ತಗೋಬೋದು. ಎಷ್ಟು ಈಸಿ ಇದೆ. ನೆಕ್ಸ್ಟು ಅಷ್ಟೇ ಈ ಅಪ್ಲಿಕೇಶನ್ ಯೂಸ್ಫುಲ್ಲು. ನೆಕ್ಸ್ಟು ರಿಮೂವ್ ಬಿ ಜಿ ಇಂದ ಏನು ಯೂಸ್ಫುಲ್ ಅಂದರೆ, ಆ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಈಗ ನಂದು ತಮ್ನೇಲ್ಗೆ ನನ್ನ ಫೋಟೋ ಹಾಕಬೇಕು, ಒಂದು ಬ್ಯಾಕ್ಗ್ರೌಂಡ್ ಇದೆ, ಅದನ್ನು ರಿಮೂವ್ ಮಾಡಬೇಕು. ಅದನ್ನ ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ, ನೀವು ಅಪ್ಲೋಡ್ ಇಮೇಜ್ ಮೇಲೆ ಕೊಟ್ಬಿಟ್ಟು ಹೋಗಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಆಮೇಲೆ ಅದೇ ಪೂರ್ತಿ ಎಲ್ಲ, ನೀವೇನು ಕೈಯಲ್ಲಿ ಕಟ್ಕಿಟ್ಟೇನೋ ಮಾಡೋಂಗಿಲ್ಲ, ಅದೇ ಪೂರ್ತಿ ನೀವು ಫೋಟೋನ ಬಿಟ್ಟು ಎಲ್ಲನೂ ಕಟ್ ಮಾಡಿ ಕೊಡುತ್ತೆ. ಆಮೇಲೆ ಸೇವ್ ಮಾಡ್ಕೊಳ್ಳಿ, ಗ್ಯಾಲರಿಗೆ ಆಗುತ್ತೆ ಅಷ್ಟೇ. ಈ ಅಪ್ಲಿಕೇಶನ್ ಅದಕ್ಕೆ ಯೂಸ್ಫುಲ್ಲು. ನೆಕ್ಸ್ಟ್ ಗೈಸ್, ಇವಾಗ ನೀವು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನ್ಯೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡಿಲೀಟ್ ಮಾಡಿ, ಓಕೆ ಮಾಡಿ. ನೆಕ್ಸ್ಟು ಮೇಲ್ಗಡೆ ಬಂದರೆ 3 ಡಾಟ್ ಲೈನ್ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಿ ಇಮೇಜ್ ಸೈಜ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಕಸ್ಟಮ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಯೂಟ್ಯೂಬ್ ತಮ್ನೇಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಓಕೆ ಮಾಡಿ. ಈಗ ಯೂಟ್ಯೂಬ್ ತಮ್ನೇಲ್ ಸೈಜು ನಮಗೆ ಸಿಕ್ತು. ಇವಾಗ ನೀವು ಕಲರ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ಕಲರ್ ಆ ಕಲರ್ ಬೇಕಾಗುತ್ತೆ. ಅದಕ್ಕೆ ಕೆಳಗಡೆ 4-5 ಆಪ್ಷನ್ ಇರುತ್ತೆ. ಕೆಳಗಡೆ ಬಂದರೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕಲರುಗಳು ಎಷ್ಟೊಂದು ಥರ ಸಿಗುತ್ತೆ, ನೀವು ಯಾವ ಕಲರ್ ಬೇಕಾದ್ರೆ ಚೂಸ್ ಮಾಡೋದು. ಮತ್ತು ಗ್ರೇಡಿಯಂಟ್ ಎರಡೆರಡು ಥರ ಕಲರ್ ಮಿಕ್ಸ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಕಲರ್ ಚೂಸ್ ಮಾಡ್ಕೋಬೋದು. ನಾನು ಈ ಕಲರ್ ಚೂಸ್ ಮಾಡ್ತೀನಿ, ನನಗೆ ಇದು ಇಷ್ಟ ಆಯಿತು. ನೆಕ್ಸ್ಟು ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ನಿಮ್ಗೊಂದು ಇಂಟರ್ಫೇಸ್ ಬಂತು ಕಲರು. ನೆಕ್ಸ್ಟು ಏನು ಅಂತ ಅಂದರೆ, ನಾನು ಲೈಟ್ನಿಂಗ್ ಇಮೇಜಸ್ಸು ಏನು ಇಮೇಜ್ ಸರ್ಚ್ ಮ್ಯಾನಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅದನ್ನ ಇಲ್ಲಿ ಹಾಕ್ತೀನಿ. ಅದಕ್ಕೆ ನೀವು ಆ ಇಮೇಜಸ್ನ ಇಲ್ಲಿ ಹಾಕೋಕ್ಕೆ ಮುಂಚೆ ಇಲ್ಲಿ ಮೇಲ್ಗಡೆ ಬಂದರೆ ಪ್ಲಸ್ ಅಂತ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಫ್ರಮ್ ಗ್ಯಾಲ್ರಿನ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಯಾವ ಥರ ಫೋಟೋಗಳಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಬಂದು ಆ್ಯಡ್ ಮಾಡೋದಷ್ಟೇ. ಗೈಸ್, ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಗ್ಯಾಲ್ರಿಯಿಂದ ನಾನು ಈ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ.
ಈಗ ನಾನು ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ. ನನಗೆ ಎಲ್ಲಿಗೆ ಬೇಕೋ ಅಲ್ಲಿ ನಾನು ಕೂರಿಸ್ತೀನಿ. ನೋಡಿ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ನಾನು ಇಲ್ಲಿ ಒಂದು ಕೂರಿಸ್ತೀನಿ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಸೆಲೆಕ್ಟ್ ಮಾಡ್ತೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿಲಿ ಹೋಗ್ಬಿಟ್ಟು ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನನಗೆ ಎಲ್ಲಿ ಬೇಕೋ ಅಲ್ಲಿ ಕೂರಿಸ್ಕೊತೀನಿ. ನನಗೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಇಲ್ಲಿ ಕೂರಿಸ್ತೀನಿ. ನೆಕ್ಸ್ಟು ಇದೇ ಥರದ್ದು ಬ್ಲೂ ಕಲರ್ ಇನ್ನೊಂದು ಕೂರಿಸ್ತೀನಿ, ಚೆನ್ನಾಗಿ ಕಾಣಿಸುತ್ತೆ, ತ್ರೀ ಬಾಕ್ಸ್ ಥರ. ಅದ್ರ ಮೇಲೆ ಕ್ಲಿಕ್ ಮಾಡಿ ರೋಡ್ ಮೇಲೆ ಬಂದರೆ ಇಲ್ಲಿ ಕಾಪಿ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಇನ್ನೊಂದು ಕಾಪಿ ಅದೇ ಥರ ಇಲ್ಲೇ ಸಿಗ್ಬಿಡುತ್ತೆ. ಗ್ಯಾಲರಿಗೆ ಹೋಗಿ ಹುಡ್ಕೋ ಅವಶ್ಯಕತೆಯೇ ಇಲ್ಲ. ನೋಡಿ ಇವಾಗ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲೊಂದು ಆಪ್ಷನ್ ಆ್ಯಡ್ ಮಾಡಿದ್ದೀನಿ. ಈಗ 3 ಕಡೆನೂ ಕೂರಿಸ್ಕೊಂಡಿದ್ದೀನಿ, ಒಂಥರ HD ಥರ ಕಾಣಿಸುತ್ತೆ ಚೆನ್ನಾಗಿ. ನೆಕ್ಸ್ಟು ಏನು ಅಂದರೆ ಈ ಕೆಳಗಡೆ ಇರೋ ಆಪ್ಷನ್ಸಲ್ಲಿ ರೋಡ್ ಥರ ಒಂದು ಆಪ್ಷನ್ ಇರುತ್ತಲ್ಲ, ಕ್ಲಿಕ್ ಮಾಡಿಬಿಟ್ಟು ಶೇಪ್ಸ್ ಅಂತ ಆಪ್ಷನ್ ಇರುತ್ತೆ ಈ ಥರ, ಅಲ್ಲಿ ಕ್ಲಿಕ್ ಮಾಡಿ. ಅಕಸ್ಮಾತ್ ನಿಮ್ಗೆ ಆ ಥರ ಶೇಪ್ಸ್ ಎಲ್ಲೂ ಹುಡ್ಕೋಕ್ಕೆ ಸಿಗಲಿಲ್ಲ ಅಂದರೆ ಮೇಲ್ಗಡೆ ಪ್ಲಸ್ ಐಕಾನ ಕ್ಲಿಕ್ ಮಾಡಿ, ಇಲ್ಲೇ ಶೇಪ್ಸ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ, ಅವಾಗ ಸಿಗುತ್ತೆ. ನೆಕ್ಸ್ಟು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟೊಂದು ಆಪ್ಷನ್ಗಳು ಸಿಗುತ್ತೆ, ನಿಮ್ಗೆ ಅಲ್ಲಿ ಸೆಲೆಕ್ಟ್ ಮಾಡೋದು. ನಾನಿಲ್ಲಿ ಕ್ಯೂಬ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇದನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಎಳ್ಕೋಬೋದು. ನಾನು ಇಷ್ಟು ಎಳ್ಕೊತಾ ಇದ್ದೀನಿ. ನಿಮ್ಗೆ ಒಪಾಸಿಟಿ ಎಲ್ಲ ಎಷ್ಟು ಬೇಕೋ ಅಷ್ಟು ಎಳ್ಕೋಬೋದು. ನೋಡಿ ನನಗಿಷ್ಟು ಸಾಕು. ಇದನ್ನು ನಾನೀಗ ಎಲ್ಲಿ ಬೇಕಲ್ಲಿ ಕೂರಿಸ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿ ಕೂರಿಸ್ತೀನಿ ನಾನು ಇದನ್ನು. ಇಲ್ಲಿ ಕೂರಿಸಿದ್ದೀನಿ ಗೈಸ್. ಇವಾಗ ನಾನು ಇದನ್ನು ಕಲರ್ನ ಚೇಂಜ್ ಮಾಡಬೇಕು. ಅದಕ್ಕೆ ಇದೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಹಂಗೆ ಸೈಡಿಗೆ ಬಂದರೆ ಕೆಳಗಡೆ ರೌಂಡ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಬಾಕ್ಸ್ ಕ್ಲಿಕ್ ಮಾಡಿಬಿಟ್ಟು ಸೈಡಿಗೆ ಬಂದರೆ ಇಲ್ಲಿ ಕಲರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಎನೇಬಲ್ ಮಾಡ್ಕೊಳ್ಳಿ. ಇವಾಗ ಕಲರ್ ಬತ್ತು. ಕಲರೆಲ್ಲಾರು ತಗೋಬೋದು, ಇಲ್ಲಾಂದರೆ ನೀವು ಗ್ರೇಡಿಯಂಟ್ಸಲ್ಲಿ ಎಷ್ಟೊಂದು ಥರ ಕಲರ್ ಇರುತ್ತೆ ಅದನ್ನು ತಗೋಬೋದು. ನಾನು ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ. ನನಗೆ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು, ಅದಕ್ಕೆ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನಾನು ಯೂಟ್ಯೂಬ್ ಲೋಗನ್ನು ಆ್ಯಡ್ ಮಾಡ್ಕೊತೀನಿ. ಅದಕ್ಕೆ ನಮ್ಮ ಮಾಮೂಲಿ ಗ್ಯಾಲರಿಲಿ ಹೋಗ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳೋದು. ನಾನು ಇದೆಲ್ಲ ಇಮೇಜ್ ಸರ್ಚ್ ಮ್ಯಾನಿಂದಲೇ ಡೌನ್ಲೋಡ್ ಮಾಡ್ಕೊಂಡಿರೋದು. ಈಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ರಮ್ ಗ್ಯಾಲರಿಲಿ ಹೋಗ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಗೈಸ್ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಲೋಗೋನ. ಇವಾಗ ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಯೂಟ್ಯೂಬ್ ಲೋಗೋ ಬಂದಿದೆ. ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕೂರಿಸ್ಕೋಬೋದು. ಎಷ್ಟು ಸೈಜ್ ಬೇಕಾದ್ರೆ ಅಷ್ಟಕ್ಕೆಲ್ಲ ಕೂರಿಸ್ಕೋಬೋದು ನೀವು ಇದನ್ನು. ನಾನು ಇಲ್ಲಿ ಕೂರಿಸ್ತೀನಿ, ಇದನ್ನು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಎಷ್ಟಕ್ಕೆ ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನೋಡಿ ನಾನು ಇಲ್ಲಿ ಕೂರಿಸ್ತೀನಿ, ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಈ ಬಾಕ್ಸ್ ಮೇಲೆ ಯೂಟ್ಯೂಬು. ಇವಾಗ ನಾನು ಈ ಬ್ಯಾಕ್ಗ್ರೌಂಡ್ಸ್ದು ಲೈಟ್ನಿಂಗ್ ಇಮೇಜಸ್ ಹಾಕಿದ್ದೀನಲ್ಲ, ಈ ಮೂರು ಬ್ಲ್ಯಾಕ್ ಲೈನ್ ಹಿಂದೆ ಹೊಂಟೋಗಿದೆ. ಈಗ ಅದನ್ನು ಮುಂದೆ ತರಬೇಕು, ಬ್ಲ್ಯಾಕ್ ಲೈನ್ ಮುಂದೆ ತರಬೇಕು. ಅದಕ್ಕೆ ಆ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಕೆಳಗಡೆ ರೌಂಡ್ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೈಡಿಗೆ ಬಂದರೆ ಟು ಫ್ರಂಟ್ ಅಂತ ಒಂದು ಆಪ್ಷನ್ ಇರ್ತದನ್ನ ಕ್ಲಿಕ್ ಮಾಡಿ. ನೋಡಿ ಫ್ರಂಟ್ ಬದ್ದು, ಇಲ್ಲ ನಿಮ್ಗೆ ಬೇಡ ಬ್ಯಾಕ್ ಇರಲಿ ಅಂತಂದರೆ ಟು ಬ್ಯಾಕ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಟು ಬ್ಯಾಕ್ ಹೋಯ್ತು. ನನಗೆ ಫ್ರಂಟ್ ಇರಬೇಕು, ಅದೇ ಥರ ಸೆಲೆಕ್ಟ್ ಮಾಡಿ. ನೋಡಿ ಇದಕ್ಕೂ ಅದ್ರ ಮೇಲೆ ಆ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಆ ರೌಂಡ್ ಆಪ್ಷನ್ ಕ್ಲಿಕ್ ಮಾಡಿ ಟು ಫ್ರಂಟ್ ಹೊಡೀರಿ. ಬೇಡ ಅಂದರೆ ಬ್ಯಾಕ್ ಹೊಡ್ಕೋಬೋದು. ನಾನು ಫ್ರಂಟ್ ಹಾಕೋತೀನಿ, ಇದನ್ನ ಕ್ಲಿಕ್ ಮಾಡಿ ಫ್ರಂಟ್ ಮಾಡ್ಕೊಳ್ಳಿ. ನೋಡಿ ಗೈಸ್ ಇವಾಗ 3 ಫ್ರಂಟ್ ಬಂದಿದೆ ಬ್ಲ್ಯಾಕ್ ಲೈನ್ ಮೇಲ್ಗಡೆ. ಇವಾಗ ನಾನು ಟೆಕ್ಸ್ಟ್ ಹಾಕಬೇಕು. ಅದಕ್ಕೆ ಕೆಳಗಡೆ ಬಂದರೆ ಎ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ಇದನ್ನು ಸೈಡಕ್ಕೆ ಡ್ರ್ಯಾಗ್ ಮಾಡಿಬಿಟ್ಟು ಎ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಡಿಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ಕೀಬೋರ್ಡ್ ಬರುತ್ತೆ. ಇಲ್ಲಿ ನೀವು ಏನು ಟೆಕ್ಸ್ಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ವಿಡಿಯೋ ಬಗ್ಗೆ, ಅದನ್ನ ಇಲ್ಲಿ ಹಾಕೋದು. ನಾನಿಲ್ಲಿ ಯೂಟ್ಯೂಬ್ ತಮ್ನೇಲ್ ಮಾಡೋದು ಹೆಂಗೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೆ ಅದೇ ಥರದ್ದು ಒಂದು ಇಲ್ಲಿ ನಾನು ತಮ್ನೇಲ್ ಮಾಡಿ ತೋರಿಸ್ತೀನಿ. ಈಗ ನಾನು ಯೂಟ್ಯೂಬ್ ತಮ್ನೇಲ್ ಅಂತ ನಾನು ಇಲ್ಲೊಂದು ಟೈಟಲ್ ಥರ ಟೆಕ್ಸ್ಟ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕೂರಿಸ್ಕೊತೀನಿ, ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಕೂರಿಸ್ಕೊಂಡು. ಇವಾಗ ನೀವು ಇದನ್ನ ಫಾಂಟ್ನು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು, ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಹೆಂಗೆ ಅಂದರೆ ಮೊದಲು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಎ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಸೈಡಿಗೆ ಬಂದರೆ ಇಲ್ಲಿ ಕಲರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕಲರಲ್ಲಿ ತಗೋಬೋದು, ಗ್ರೇಡಿಯಂಟ್ ಎಲ್ಲ ತಗೋಬೋದು. ಕಲರ್ ನೋಡಿ ಬ್ಲ್ಯಾಕಲ್ಲಿ ಬೇಕಾ, ರೆಡ್ಡಲ್ಲಿ ಬೇಕಾ, ವೈಟ್ ಬೇಕಾ, ಪಿಂಕ್ ಬೇಕಾ, ಡಾರ್ಕ್ ರೆಡ್ ಬೇಕಾ, ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ವೈಟ್ ಸೆಲೆಕ್ಟ್ ಮಾಡ್ಕೊತೀನಿ, ಬ್ಲ್ಯಾಕ್ ವೈಟ್ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಫಾಂಟ್ನ ಸ್ಟೈಲ್ನ ಚೇಂಜ್ ಮಾಡಬೇಕು. ಕೆಳಗಡೆ ಎ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೈಡಿಗೆ ಬಂದರೆ ಎ ಬಿ ಫಾಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಎ ಬಿ ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಯಾವ ಥರ ಫಾಂಟ್ ಸ್ಟೈಲ್ ಬೇಕು ಅಂತ ಕ್ಲಿಕ್ ಮಾಡಿ. ನಾನಿಲ್ಲಿ ಬೋಲ್ಡ್ ತೊಗೋತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಯೂಟ್ಯೂಬ್ ತಮ್ನೇಲ್ ಚೆನ್ನಾಗಿ ಕಾಣಿಸ್ತು. ಈಗ ಇನ್ನೂ ಒಂದು ಟೆಕ್ಸ್ಟ್ ನಾನು ಆ್ಯಡ್ ಮಾಡ್ತೀನಿ,
ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಕೆಳಗಡೆ ಎ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಡಿಲೀಟ್ ಮಾಡಿಬಿಟ್ಟು ನಾನು ಇಲ್ಲೇ ಒಂದು ಕಾಪಿ ಮಾಡಿದೆ. ಇಲ್ಲಿ ಕನ್ನಡದಲ್ಲಿ ನಾನು ಕನ್ನಡದಲ್ಲೂ ಮಾಡ್ತಾ ಇರೋದಲ್ವ ವಿಡಿಯೋ, ಅದಕ್ಕೆ ಕನ್ನಡದಲ್ಲೂ ಈ ಥರ ಹಾಕ್ತೀನಿ, ಯೂನಿಕಾಗಿ ಕಾಣುತ್ತೆ. ಕನ್ನಡ ಇಂಗ್ಲೀಷ್ ಎಳ್ತಲ್ಲೂ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಕನ್ನಡದಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ಅಂತ ಒಂದು ಇದು ತೊಗೊಂಡಿದ್ದೀನಿ ಕ್ಯಾಪ್ಷನು. ಈಗ ಅದನ್ನು ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಮಧ್ಯಕ್ಕೆ ಕೂರಿಸ್ಕೊಂಡು ಅದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಾಂಟ್ನ ಚೇಂಜ್ ಮಾಡ್ತೀನಿ. ನೋಡಿ AB ಫಾಂಟ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಅದೇ ಥರ ಎಲ್ಲದಕ್ಕೂ ಒಂದೇ ಥರ ಮಾಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಯೂಟ್ಯೂಬ್ ತಮ್ನೇಲ್ ಅಂತ ಆಯಿತು. ಮಾಡೋದು ಹೇಗೆ ಅನ್ನೋದು ಇನ್ನೊಂದು ಟೆಕ್ಸ್ಟ್ ಹಾಕ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ಯೂನಿಕಾಗೆ. ನೆಕ್ಸ್ಟು ಕೆಳಗಡೆ ಎ ಅಂತ ಹಾಕ್ಬಿಟ್ಟು ಇಲ್ಲಿ ಟೆಕ್ಸ್ಟ್ ಮೇಲೆ ಎಡಿಟ್ ಮಾಡ್ತೀನಿ. ಈಗ ಮತ್ತೆ ಮಾಡುವುದು ಹೇಗೆ, ಓಕೆ. ನೋಡಿ ಗೈಸ್, ಇವಾಗ ಇದನ್ನು ಇಲ್ಲೇ ಸೆಟ್ ಮಾಡ್ಕೊತೀನಿ. ನೋಡಿ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ಈಗಿದು. ಈಗ ಇದನ್ನು ನಾನು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫಾಂಟ್ ಸ್ಟೈಲ ಇನ್ನು ಚೇಂಜ್ ಮಾಡ್ಕೊತೀನಿ, ಒಂದೇ ಥರ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ನೋಡಿ ಬೋಲ್ಡ್ನ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಮಾಡಿದ್ದೀನಿ. ಇದನ್ನು ನೀಟಾಗಿ ಇನ್ನೊಂದು ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ನೋಡಿ ಗೈಸ್, ಇವಾಗ ಚೆನ್ನಾಗಿ ಗೊತ್ತು ಟೆಕ್ಸ್ಟ್ ಎಲ್ಲ. ಈ ರೀತಿ ಯೂಟ್ಯೂಬ್ ತಮ್ನೇಲ್ ಮಾಡೋದು ಹೇಗೆ. ಇವಾಗ ನಾನು ಇದಕ್ಕೆ ನಂದೊಂದು ಫೋಟೋ ಹಾಕ್ತೀನಿ. ಫೋಟೋ ಹಾಕಿದ್ರೆ ಒಂಥರ ಯೂನಿಕಾಗಿ ಇನ್ನೂ ಸಖತ್ತಾಗಿ HD ತಮ್ನೇಲ್ ಥರ ಕಾಣಿಸುತ್ತೆ. ಈಗ ಪ್ಲಸ್ ಐಕಾನ್ ಮೇಲ್ಗಡೆ ಈಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ರಮ್ ಗ್ಯಾಲರಿಲಿ ಹೋಗ್ಬಿಟ್ಟು ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿ. ಫೋಟೋ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಆ ಬ್ಯಾಕ್ಗ್ರೌಂಡ್ನೆಲ್ಲ ನೀವು ರಿಮೂವ್ ಮಾಡಿರಬೇಕು. ರಿಮೂವ್ ಮಾಡಿದ್ರೆ ಬರೀ ನಿಮ್ಮ ಫೋಟೋ ಏನೈತೆ ನಿಮ್ದು ಆ ಶೇಪಲ್ಲಿ ಮಾತ್ರ ಬಂದಿರ್ತಿಲ್ಲ, ಅಂದರೆ ಬ್ಯಾಕ್ಗ್ರೌಂಡ್ ಥರ ಚೆನ್ನಾಗಿರಲ್ಲ ಫೋಟೋ ಹಾಕಿದ್ರೆ. ಅದಕ್ಕೆ ರಿಮೂವ್ BGಲಿ ಅದನ್ನೆಲ್ಲ ಬ್ಯಾಕ್ಗ್ರೌಂಡ್ನೆಲ್ಲ ರಿಮೂವ್ ಮಾಡಿಬಿಡಿ. ಈಗ ನಾನು ಹೋಗಿ ಸೆಲೆಕ್ಟ್ ಮಾಡ್ಕೊತೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿಲಿ ಹೋಗಿ ಸೆಲೆಕ್ಟ್ ಮಾಡ್ಕೊತೀನಿ. ಗೈಸ್, ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗಿ ನೋಡಿ ಈ ಥರ ಬಂದಿದೆ. ನಾನು ಯಾವುದೇ ಕಟ್ ಏನೂ ಮಾಡಿಲ್ಲ, ಕೈಯಲ್ಲಿ ಡ್ರ್ಯಾಗಿಗೆ ಲೈನ್ ಮಾಡಿ ಏನೂ ಮಾಡಿಲ್ಲ. ಸುಮ್ಮನೆ ಅಪ್ಲೋಡ್ ಮಾಡಿದ್ರೆ ಸಾಕು, ಪೂರ್ತಿ ನಿಮಗೆ ಕಟ್ಟಾಗಿ ಈ ಥರ ಒಂದು ಇಮೇಜ್ ಬಂದುಬಿಡುತ್ತೆ. ಒಳ್ಳೆ ಅಪ್ಲಿಕೇಶನು. ಈಗ ನಾನು ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೋಡಿ ಈ ಥರ ಇವಾಗ ಬಂದಿದೆ. ನಿಮ್ಗೆ ಎಷ್ಟು ಅಡ್ಜಸ್ಟ್ಮೆಂಟ್ ಬೇಕೋ ಅಷ್ಟು ಕೂರಿಸ್ಕೋಬೋದು. ನಾನು ಇಷ್ಟು ಕೂರಿಸ್ಕೋತೀನಿ, ಇಷ್ಟು ಸಾಕು ನನಗೆ. ನೋಡಿ ಗೈಸ್, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಇದಕ್ಕೆ ಒಂದು ಈಚೆ ಕಡೆ ಔಟ್ಲೈನ್ ಕೊಡ್ತೀನಿ ನನ್ನ ಫೋಟೋಗೆ. ಅದನ್ನ ಸ್ಟ್ರೋಕ್ ಅಂತ ಹೇಳ್ತೀವಿ. ಅದು ಚೆನ್ನಾಗಿ ಸಖತ್ತು ಲುಕ್ ಥರ ಕಾಣಿಸುತ್ತೆ, HD ಥರ. ಕೆಳಗಡೆ ನಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಹಂಗೆ ಲೆಫ್ಟ್ ತಳ್ತಾ ಬಂದರೆ ಇಲ್ಲೊಂದು ಸ್ಟ್ರೋಕ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಎನೇಬಲ್ ಮಾಡ್ಕೊಳ್ಳಿ. ಇವಾಗ ವೈಟ್ ಲೈನ್ ನೋಡಿ, ಔಟ್ಲೈನು ನನ್ನ ಫೋಟೋದು ಔಟ್ಲೈನ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಔಟ್ಲೈನು ಯಾವ ಕಲರ್ ಬೇಕಾದ್ರೆ ಚೂಸ್ ಮಾಡ್ಕೋದು, ಬ್ಲ್ಯಾಕು, ರೆಡ್ಡು, ಪಿಂಕು, ಡಾರ್ಕ್ ರೆಡ್ಡು ಎಲ್ಲ. ನಾನು ವೈಟ್ ಹಾಕ್ತೀನಿ, ವೈಟ್ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ವಿಡ್ತು, ಆ ಸ್ಟ್ರೋಕ್ದು ವಿಡ್ತು ಇಲ್ಲಿ ಪ್ರೆಸ್ ಮಾಡ್ತಾರೆ ನೋಡಿ, ಸ್ಟ್ರೆಂತು ಜಾಸ್ತಿ ಇನ್ಕ್ರೀಸ್ ಆಯ್ತಾ ಇದೆ ನೋಡಿ, ಇನ್ನೂ ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ. ಈಗ ನನಗಿಷ್ಟು ಸಾಕು ವಿಡ್ತು. ಈಗ ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಒಂಥರ ಲುಕ್ಕಾಗಿ ಬಂದಿದೆ. ಇವಾಗ ನಾನು ಇನ್ನೊಂದು ತಮ್ನೇಲ್ ಚಿಕ್ಕದು ಫೋಟೋ ಆ್ಯಡ್ ಮಾಡ್ತೀನಿ. ಯಾಕೆ ಅಂದರೆ ನಾನೀಗ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಅಲ್ಲಿ ಮಾಡಿರೋ ತಮ್ನೇಲ್ ಥರ ಹೆಂಗೆ ಯೂಟ್ಯೂಬ್ ತಮ್ನೇಲ್ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ಮಾಡಿರೋದು ನಾನು. ಅದಕ್ಕೆ ಆ ಥರ ಒಂದು ಇಮೇಜ್ ಹಾಕ್ತೀನಿ. ಈ ಥರ ಮಾಡೋದು ಹೆಂಗೆ ಅಂತ ಇಲ್ಲೊಂದು ತಮ್ನೇಲ್ ದೊಡ್ಡದಾಗಿ ಮಾಡಿರೋದು, ಎರಡು ಸೇರಿಸಿ ನಾನು ಆ ಥರ. ಈಗ ಗ್ಯಾಲರಿಲಿ ಹೋಗ್ಬಿಟ್ಟು ಅದೇ ಥರ ಇನ್ನೊಂದು ತಮ್ನೇಲ್ ಮಾಡ್ಕೊಂಡಿದ್ದೆ, ಅದೊಂದು ಫೋಟೋ ಹಾಕ್ತೀನಿ. ಈಗ ಗ್ಯಾಲರಿಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊತೀನಿ. ಗೈಸ್ ನೋಡಿ, ಇವಾಗ ಸೆಲೆಕ್ಟ್ ಮಾಡಿದ್ದೀನಿ ಪೂರ್ತಿ. ಇದೊಂದು ತಮ್ನೇಲ್ ಆವಾಗಲೇ ಮಡಿಕೊಂಡಿದ್ದೆ ಮೊದಲೇ. ಈಗ ಅದೇ ಥರ ನೋಡ್ಬಿಟ್ಟು ಇದನ್ನ ನೀವು ಮಾಡ್ಕೋಬೋದು. ನೆಕ್ಸ್ಟು ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರ್ತಾಯಿದೆ. ಈಗ ನಾನು ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಎಷ್ಟು ಉದ್ದ ಬೇಕು ಎಷ್ಟು ದೊಡ್ಡದ ಬೇಕು ಅಷ್ಟು ಕೂರಿಸ್ಕೊತೀನಿ. ನೋಡಿ ಇದನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ಕೂರಿಸ್ಕೋಬೋದು ನಾವು. ನೋಡಿ ಸಾಕು ಇಷ್ಟು ಮಡಿಕೋತೀನಿ. ಇವಾಗ ನಾನು ಇದಕ್ಕೆ ಈ ಬಾಕ್ಸ್ಗೂ ಒಂದು ಔಟ್ಲೈನ್ ಹಾಕಿದ್ರೆ ಸಖತ್ತಾಗಿರುತ್ತೆ. ಅದಕ್ಕೆ ನಾನು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದೇ ಥರ ಫೋಟೋಗೆ ಯಾವ ಥರ ಔಟ್ಲೈನ್ ಶೇಪ್ ಹಾಕಿದೆ ಅದೇ ಥರ ಹಾಕ್ತೀನಿ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ರೌಂಡ್ ಕ್ಲಿಕ್ ಮಾಡಿಬಿಟ್ಟು ಸೈಡಿಗೆ ಬಂದರೆ ಸ್ಟ್ರೋಕ್ ಅದೇ ಆಪ್ಷನ್ನು, ಅದಕ್ಕೂ ಎನೇಬಲ್ ಮಾಡ್ಕೊಳ್ಳಿ. ವೈಟ್ನ ಕ್ಲಿಕ್ ಮಾಡಿದ್ದೀನಿ ನಾನು. ತಿರ್ಗಿ ಅದಕ್ಕೂ ಬಿಡ್ತಾ ಜಾಸ್ತಿ ಮಾಡ್ಕೊತೀನಿ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾನು 5ನ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಇದಕ್ಕೂ ಸಖತ್ತಾಗಿ ಬಂದಿದೆ ಸ್ಟ್ರೋಕ್ ಲೈನ್ ಎಲ್ಲ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ನಮ್ಮದು HD ತಮ್ನೇಲು ಸುಲಭವಾಗಿ ಕ್ರಿಯೇಟ್ ಆಗಿದೆ. ಗೈಸ್, ಈ ಥರ HD ತಮ್ನೇಲ್ ಕ್ರಿಯೇಟ್ ಆಗಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಇದನ್ನ ಸೇವ್ ಮಾಡ್ಕೋಬೇಕು. ಅದಕ್ಕೆ ಮೇಲ್ಗಡೆ ಶೇರ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ ಮೇಲ್ಗಡೆ, ಅದನ್ನ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ ಕೊಡಿ. ಅಷ್ಟೇ ಗೈಸ್,
ನಿಮ್ಮೊಂದು ಎಚ್ ಡಿ ತಮ್ನೇಲ್ ಸುಲಭವಾಗಿ ಸಖತ್ತಾಗಿ ರೆಡಿಯಾಗಿದೆ. ಯಾಕೆಂದರೆ ನಿಮ್ಮ ವ್ಯೂವರ್ಸು ಬರೋದೇ ಈ ತಮ್ನೇಲಿಂದ. ನೀವು ವೀಡಿಯೋನೆಲ್ಲ ಚೆನ್ನಾಗಿ ಮಾಡಿಬಿಟ್ಟು ತಮ್ನೇಲ್ನ ಚೆನ್ನಾಗಿ ಹಾಕಲಿಲ್ಲ ಅಂದರೆ ಏನೂ ಇಲ್ಲ. ಜನ ಮೇನ್ ನೋಡೋದೇ ನಿಮ್ಮ ತಮ್ನೇಲು. ನಿಮ್ಮ ತಮ್ನೇಲ್ ಎಷ್ಟು ತಾಳ್ಮೆಯಿಂದ ಸಖತ್ತಾಗಿ ಮಾಡ್ತೀರಾ ಅದನ್ನ ನೋಡ್ಬಿಟ್ಟು ಇಂಪ್ರೆಷನ್ ರೇಟು ಥ್ರೂ ಕ್ಲಿಕ್ಕಿಂದನೇ ನಿಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗೋದು. ಅದಕ್ಕೆ ನೀವು ತಾಳ್ಮೆಯಿಂದ ಕೂತ್ಕೊಂಡು ಯೋಚನೆ ಮಾಡಿ ಒಂದು ತಮ್ನೇಲ್ನ ಕ್ರಿಯೇಟ್ ಮಾಡಿ ಗೈಸ್. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ಬೇರೆ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತೀರಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಜೊತೆಗೆ ನಾನು ಬೇರೆ ಬೇರೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್. ಬೈ ಗೈಸ್.